ನೆಕ್ಸ್ಟ್ ಈಸ್ IUPAC nomenclature. ಅದಕ್ಕೋಗಿನ ಮುಂಚೆ ಹೌ ಟು ನೇಮ್ ದ ಅಮೈನ್ಸ್ ಅನ್ಕೊಂಡು ಗೊತ್ತಿದೆ ನಿಮಗೆ. ನೀವು ಪ್ರೈಮರಿ ಅಮೈನ್ ತೊಗೊಂಡ್ರೆ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ನೇಮ್ಡ್ ಆಸ್ ಆಲ್ಕೈಲ್ ಅಮೈನ್. ಆಲಿಫ್ಯಾಟಿಕ್ ಅಂದರೆ ಆಲ್ಕೈಲ್ ಗ್ರೂಪ್ಸ್, ಓಕೆನಾ. ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ ದೇರ್ ಕಾಮನ್ ನೇಮ್ ಈಸ್ ಆಲ್ಕೈಲ್ ಅಮೈನ್. ಅದೇ ಸೆಕೆಂಡ್ರಿ ಆ್ಯಂಡ್ ಟರ್ಷಿಯರಿ ಆಲಿಫ್ಯಾಟಿಕ್ ಅಮೈನಿಗೆ ಬಂದರೆ, ಓಕೆ, ಸೆಕೆಂಡ್ರಿ ಆ್ಯಂಡ್ ಟರ್ಷಿಯರಿ ಆಲಿಫ್ಯಾಟಿಕ್ ಅಮೈನಿಗೆ ಬಂದರೆ ನೋಡ್ರಿ, ಸೆಕೆಂಡರಿ ಹೇಗೆ ಗೊತ್ತಾಗುತ್ತೆ? ಪ್ರೈಮರಿ ಅಂದರೆ ಯಾವುದು ಫಂಕ್ಷನ್ನು NH2, ಸೆಕೆಂಡರಿ ಅಂದರೆ NH, ಟರ್ಷಿಯರಿ ಅಂದರೆ N, ಓಕೆನಾ. ಎಸ್, ನೋಡಿ, ಸೆಕೆಂಡರಿ NH ಅಂದರೆ ಸೆಕೆಂಡ್ರಿ ಆಲಿಫ್ಯಾಟಿಕ್, ಓಕೆನಾ. ಇದು ಕೂಡ ಸೆಕೆಂಡ್ರಿ ಆಲಿಫ್ಯಾಟಿಕ್, ಸೆಕೆಂಡ್ರಿ ಆಲಿಫ್ಯಾಟಿಕ್. NH ಅಂತ ಎಲ್ಲಿರುತ್ತೋ ಅವೆಲ್ಲ ಸೆಕೆಂಡ್ರಿ. N ಅಂತ ಇರೋದೆಲ್ಲ ಟರ್ಷಿಯರಿ. ಅಲ್ಲಿ ಮತ್ತೆ ಎರಡು ಟೈಪ್ ಬರುತ್ತೆ, ಸೆಕೆಂಡರಿ ಆಲಿಫ್ಯಾಟಿಕ್, ಓಕೆನಾ. ಸೆಕೆಂಡರಿ ಆಲಿಫ್ಯಾಟಿಕ್ ಅಥವಾ ಟರ್ಷಿಯರಿ ಆಲಿಫ್ಯಾಟಿಕ್ ಸಿಂಪಲ್ ಅಮೈನಿಗೆ ಬಂದರೆ, ಅಂದರೆ ಸಿಮಿಲರ್ ಗ್ರೂಪ್ಸ್ ಇದ್ದರೆ, ಓಕೆ, ಬಿಫೋರ್ ದ ಆಲ್ಕೈಲ್ ಗ್ರೂಪ್ ಏನಾಗ್ತೀವಿ ನಾವು ಸೆಕೆಂಡರಿನಲ್ಲಿ? ಡೈ, ಎರಡು ಸಿಮಿಲರ್ ಇರೋದ್ರಿಂದ. ಅದೇ ಟರ್ಷಿಯರಿನಲ್ಲಿ ಟ್ರೈ ಅಂತ ಆಗ್ತೀವಿ, ಓಕೆನಾ. ಸೊ ಡೈ ಅಥವಾ ಟ್ರೈ ಆಲ್ಕೈಲ್ ಅಮೈನ್ ಕಾಮನ್ ನೇಮ್ ಹೇಳ್ತಾ ಇರೋದು ನಾನು, ಓಕೆನಾ, ರೈಟ್. ಅದೇ IUPAC ನೇಮಿಂಗ್ ಬಂದರೆ ಅಥವಾ ಬೇರೆ ಬೇರೆ ಗ್ರೂಪ್ಸ್ ಇದ್ದರೆ, ಓಕೆನಾ. ಸೊ ನೋಡಿ, ಈ ಥರ ಬೇರೆ ಬೇರೆ ಗ್ರೂಪ್ಸ್ ಇದ್ದರೆ, ಬೇರೆ ಬೇರೆ ಗ್ರೂಪ್ಸ್ ಇದ್ದರೆ, ಓಕೆ. ಸೊ ಸಿಮಿಲರ್ ಇದ್ದರೆ ಏನಂತ ಕರಿತೀವಿ? ಡೈ ಅಥವಾ ಟರ್ಷಿಯರಿನಲ್ಲಿ ಟ್ರೈ. ಈ ಥರ ಬೇರೆ ಬೇರೆ ಗ್ರೂಪ್ಸ್ ಇದ್ದರೆ ಏನು ಮಾಡ್ತೀವಿ? ಆಲ್ ದ ಡಿಫ್ರೆಂಟ್ ಕಾರ್ಬನ್ ರ್ಯಾಡಿಕಲ್ಸ್ ಅಥವಾ ಆಲ್ ದ ಡಿಫ್ರೆಂಟ್ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ನ ದೇ ಆರ್ ನೇಮ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್, ಓಕೆನಾ, ರೈಟ್. ಸೊ ಇದಿಷ್ಟು ಜನರಲ್ ಕಾಮನ್ ನೇಮ್. ಈಗ IUPAC ನೇಮಿಗೆ ಬಂದರೆ, ಎಸ್, ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್, ಓಕೆ. ಸೊ ಫಸ್ಟ್ ಸೆಲೆಕ್ಟ್ ದ ಪ್ಯಾರೆಂಟ್ ಚೈನ್ ಟು ವಿಚ್ ದ NH2 ಗ್ರೂಪ್ ಈಸ್ ಅಟ್ಯಾಚ್ಡ್. ಯಾವ ಕಾರ್ಬನ್ ಚೈನ್ಗೆ NH2 ಗ್ರೂಪ್ ಅಟ್ಯಾಚ್ ಆಗಿದೆಯೋ, select the longest chain of carbon atom of the hydrocarbon part and the alkane part, then name the respective alkane. Longest chain select ಮಾಡಿ, alkane, okay, ಒಂದಿದ್ರೆ ಮೀಥೈನ್, ಎರಡಿದ್ರೆ ಈಥೈನ್, ಮೂರಿದ್ರೆ ಪ್ರೋಪೇನ್, ಈ ಥರ. and the last letter E is changed to amine, okay. So hence under IUPAC system, primary aliphatic amines are named as alkane amine. Alkane amine ಅಥವಾ alkanamine ಅಂತ ಕರಿತೀವಿ. ಇದು ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್, ಓಕೆನಾ. ಅದೇ ಸೆಕೆಂಡರಿ, ಸೆಕೆಂಡರಿ ಏನ ಸಿಂಪಲ್ ಸೆಕೆಂಡರಿ ಆಲಿಫ್ಯಾಟಿಕ್, ಓಕೆ, ಅಮೈನ್ ಅಥವಾ ಸಿಂಪಲ್ ಟರ್ಷಿಯರಿ ಆಲಿಫ್ಯಾಟಿಕ್ ಅಮೈನ್ ಈ ಥರ ಇದ್ರೆ, ಓಕೆನಾ, ರೈಟ್. ಎಸ್, ಇಲ್ಲೆಲ್ಲ ಯಾವುದಾದ್ರೂ ಒಂದು ಮೀಥೈಲ್ ಗ್ರೂಪ್ ಜೊತೆ NH ಕಂಬೈನ್ ಆಗಿ ಆಲ್ಕೇನ್ ಅಮೈನ್. ಹಾಗೆ ಇನ್ನೊಂದು ಆಲ್ಕೈಲ್ ಗ್ರೂಪ್ ಏನಂತ ಮಾಡ್ತೀವಿ? ಮೀಥೈಲ್ ಆಲ್ಕೇನ್ ಅಮೈನ್, ಮೀಥೈಲ್ ಆಲ್ಕೇನ್ ಅಮೈನ್, ಓಕೆನಾ. ಆಲ್ಕೇನ್ ಅಲ್ಲ, ಆಲ್ಕೇನ್ ಅಮೈನ್, ಓಕೆ. ಆದರೆ ಆ ಮೀಥೈಲ್ ಗ್ರೂಪ್ ಇಸ್ ಅಟ್ಯಾಚ್ ಟು ವಾಟ್? ನೈಟ್ರೋಜನ್. ಮೀಥೈಲ್ ಇರ್ಬೋದು ಅಥವಾ ಈಥೈಲ್ ಗ್ರೂಪ್ ಇಸ್ ಅಟ್ಯಾಚ್ ಟು ದ ನೈಟ್ರೋಜನ್ ಆಟಮ್. ಹಾಗಾಗಿ N ಸಬ್ಸ್ಟಿಟ್ಯೂಟೆಡ್ ಅಂದರೆ ಆ ಸಬ್ಸ್ಟಿಟ್ಯೂಟೆಡ್ ಮೀಥೈಲ್, ಈಥೈಲ್, ಪ್ರೊಪೈಲ್ ಏನಾದರೂ ಆಗಲಿ ಈಸ್ ಅಟ್ಯಾಚ್ ಟು ದ ನೈಟ್ರೋಜನ್. ಹಾಗಾಗಿ ಇಲ್ಲಿ ಅದರ ಲೊಕೇಟ್ ಏನು? N ಸಬ್ಸ್ಟಿಟ್ಯೂಟೆಡ್ ಆಲ್ಕೇನ್ ಅಮೈನ್ ಅಂತ ಕರಿತೀವಿ. ಹೇಳಿದ್ರೆ ಅರ್ಥ ಆಗ್ತಾ ಇದೆ ಹೇಗೋ ಗೊತ್ತಿಲ್ಲ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಫಸ್ಟ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ದಟ್ ರೈಟ್. ಅದೇ ರೀತಿ ಟರ್ಷಿಯರಿ ಅಮೈನಲ್ಲಿ NN, ಓಕೆ, ಯಾಕಂದರೆ ಎರಡು ಸಿಮಿಲರ್ ಅಟ್ಯಾಚ್ ಆಗಿದ್ರೆ NN, ಡೈ ಆಲ್ಕೇನ್, ಡೈ ಆಲ್ಕೈಲ್. ಸೊ ಇನ್ನೊಂದು ಲಾಂಗೆಸ್ಟ್ ಚೈನ್ಗೆ ಏನು ಮಾಡ್ತೀರಾ? ಸೊ ಆಲ್ಕೇನ್ ಅಮೈನ್ ಅಂತ ಹೇಳ್ತೀವಿ, ರೈಟ್. ಅಥವಾ ಎರಡು ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಲಾಂಗೆಸ್ಟ್ ಚೈನ್ ಏನಂತ ಕರಿತೀವಿ? ನೈಟ್ರೋಜನ್ ಇಸ್ ಅಟ್ಯಾಚ್ ಟು ದ ಲಾಂಗೆಸ್ಟ್ ಚೈನ್ ಆಫ್ ದಿ ಆಲ್ಕೈಲ್ ಗ್ರೂಪ್, ಓಕೆ. ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್ ಇಸ್ ಸೆಲೆಕ್ಟೆಡ್ ಆಸ್ ಪ್ಯಾರೆಂಟ್ ಚೈನ್. ಇನ್ನು ಉಳಿದಿದ್ದೆಲ್ಲ N, N ಸಿಮಿಲರ್ ಆಗಿದ್ರೆ, ಡಿಫ್ರೆಂಟ್ ಆಗಿದ್ರೆ N ಆಲ್ಫಾಬೆಟಿಕಲಿ ಫಸ್ಟ್, ದೆನ್ N ಸೆಕೆಂಡ್ ಆಲ್ಫಾಬೆಟಿಕಲಿ ಸೆಕೆಂಡ್ ಒನ್, ದೆನ್ ಆಲ್ಕೇನ್ ಅಮೈನ್ ಅಂತ ನೇಮ್ ಮಾಡ್ತೀವಿ. ಅದೇ
ನೀನು ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್ ಇರ್ಬೋದು ಅಥವಾ ಸೆಕೆಂಡ್ರಿ ಅಥವಾ ಟರ್ಷರಿ ಅರೋಮ್ಯಾಟಿಕ್ ಅಮೈನ್ ಬಂದರೆ ಆಮೇಲೆ ಹೇಳ್ತೀನಿ ನೋಡೋಣ. ಹಾಗಾದರೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಓಕೆ, ಸೊ ವಾಟ್ ಇಸ್ IUPAC ನೇಮ್? ಆಲ್ಕೇನ್ ಅಮೈನ್. ಓಕೆ ರೈಟ್. ಸೊ ಹಾಗಾದರೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಟೈಮ್ ವೇಸ್ಟ್ ಆಗಬಾರ್ದು ಫುಲ್ ಬರೆದಿದ್ದೀನಿ. ಈಗ ಫಾರ್ಮುಲಾ ಮಾತ್ರ ಕೊಟ್ಟಿದ್ದೀನಿ, ಕಾಮನ್ ನೇಮ್ ಅಂಡ್ IUPAC ನೇಮಿಂಗ್ ಕೊಡೋಣ. ಓಕೆನಾ? ಕಾಮನ್ ನೇಮಿಂಗ್ ಬಂದರೆ ಏನು? ಆಲ್ಕೈಲ್ ಅಮೈನ್. ಯಾವುದು ಆಲ್ಕೈಲ್? ಮೀಥೈಲ್. ಮೀಥೈಲ್ ಅಮೈನ್. ಮೀಥೈಲ್ ಅಮೈನ್. ಫಸ್ಟ್ ಕಾಮನ್ ನೇಮ್ ಬರ್ಬಿಡ್ತೀನಿ, ಯಾಕಂದರೆ ಎರಡು ಜೊತೆಗೆ ಹೋದ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗಬಾರ್ದು ಅಂದ್ಕೊಂಡು. ನೆಕ್ಸ್ಟ್ ಇಲ್ಲಿ ಬಂದರೆ ಈಥೈಲ್ ಅಮೈನ್. ಈಥೈಲ್ ಅಮೈನ್. ನೆಕ್ಸ್ಟ್ ಇಲ್ಲಿ ಬಂದರೆ 3 ಕಾರ್ಬನ್ ಆಟಮ್ಸ್ ಅಂದರೆ ಯಾವ ಆಲ್ಕೈಲ್? ಪ್ರೊಪೈಲ್. ಪ್ರೊಪೈಲ್ ಅಮೈನ್. ಇಲ್ಲೂ ಕೂಡ 3 ಕಾರ್ಬನ್ ಆಟಮ್, ಪ್ರೊಪೈಲ್. ಪ್ರೊಪೈಲ್ ಅಮೈನ್. ಬಟ್ ಎರಡು ಪ್ರೊಪೈಲ್ ಅಂದರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ NH2 group is attached to the terminal carbon atom and all these carbon chainary, all the carbon atom as well as NH2 they are in the straight chain. ಹಾಗಿದ್ರೆ ಏನಂತ ಕೊಡ್ತೀವಿ ಕಾಮನ್ ನೇಮಲ್ಲಿ? ಪ್ರಿಫಿಕ್ಸ್ N ಪ್ರೊಪೈಲ್ ಅಮೈನ್. ಆದರೆ ಇಲ್ಲಿ ಬಂದರೆ NH2 is attached to this carbon on either side containing similar group. Prefix and common name ಅಲ್ಲಿ iso. So isopropyl amine. So here ಬಂದರೆ ಟೋಟಲ್ ಎಷ್ಟು ಕಾರ್ಬನ್ ಆಟಮ್ ಇದೆ? 1 2 3 4. ಸೊ ಹಾಗಿದ್ರೆ ಡ್ಯೂ ಟು 4 ಕಾರ್ಬನ್ ಆಟಮ್ ನೇಮ್ ಆಫ್ ದ ಆಲ್ಕೈಲ್ ಈಸ್ ಬ್ಯೂಟೈಲ್. ಬ್ಯೂಟೈಲ್ ಅಮೈನ್. ಎಂತ ಬ್ಯೂಟೈಲ್? ಓಕೆ, ವಾಟ್ ಇಸ್ ದ ಪ್ರಿಫಿಕ್ಸ್ ಇನ್ ದ ಕಾಮನ್ ನೇಮ್? ರೈಟ್, N ಬ್ಯೂಟೈಲ್ ಬರುತ್ತೆ, ಸೆಕೆಂಡರಿ ಬ್ಯೂಟೈಲ್ ಬರುತ್ತೆ, ಟರ್ಷರಿ ಬ್ಯೂಟೈಲ್ ಬರುತ್ತೆ, ದೆನ್ ಐಸೋಬ್ಯೂಟೈಲು ಬರುತ್ತೆ. ಇದರಲ್ಲಿ ಯಾವುದು? ಇದರಲ್ಲಿ ಯಾವುದು? ಲೆಟ್ ಅಸ್ ಚೆಕ್. ನೋಡ್ರಿ ಇಲ್ಲಿ, ಎಸ್. ಈಗ ಇಷ್ಟು ಗ್ರೂಪ್ CH2 NH2 is attached to this carbon. ಈ ಕಾರ್ಬನ್ on either side it containing the similar groups. ಹಾಗಾಗಿ ಐಸೋಬ್ಯೂಟೈಲ್ ಅಮೈನ್. ಐಸೋಬ್ಯೂಟೈಲ್ ಅಮೈನ್. ಸೊ ಇಲ್ಲಿ ಬಂದರೆ ಎರಡು ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ, ಮಿಕ್ಸ್ಡ್ ಅಮೈನ್. ಅಂದರೆ ಅದರಲ್ಲಿ ಫಸ್ಟ್ ಯಾವುದು? ಆಲ್ಫಾಬೆಟಿಕಲಿ ಯಾವುದು? ಈಥೈಲ್. ಸೊ ಈಥೈಲ್, ಮೀಥೈಲ್ ಅಮೈನ್. ಈಥೈಲ್, ಮೀಥೈಲ್ ಅಮೈನ್. ಇಲ್ಲಿಗೆ ಬಂದರೆ 3 ಡಿಫ್ರೆಂಟ್ ಗ್ರೂಪ್ಸ್, ಒಂದು ಮೀಥೈಲ್, ಇನ್ನೊಂದು ಈಥೈಲ್, ಇನ್ನೊಂದು 3 ಕಾರ್ಬನ್ ಆಟಮ್ ಅಂದರೆ ಪ್ರೊಪೈಲ್. ಫಸ್ಟ್ ಆಗಿ ಮಾಡ್ತಾರೆ ಆಲ್ಫಾಬೆಟಿಕಲ್ ಆರ್ಡರ್, ಈಥೈಲ್, ಈಥೈಲ್, ನಂತರ ಮೀಥೈಲ್, ಹಾಗೆ ಹೇಳ್ಕೊಟ್ಟಿದ್ದೀನಿ, ದೆನ್ ಪ್ರೊಪೈಲ್ ಅಮೈನ್. ಇಸ್ ಇಟ್ ರೈಟ್? ಪ್ರೊಪೈಲ್ ಅಮೈನ್. ಹಾಂ, ನೆಕ್ಸ್ಟ್ ಇಲ್ಲಿ ಬಂದರೆ ಎರಡು ಸಿಮಿಲರ್ ಗ್ರೂಪ್ಸ್. ಹಾಗಾಗಿ ಎರಡು ಸಿಮಿಲರ್ ಇದ್ರೆ ಡೈ. ಯಾವುದಾದ್ರು ಆಲ್ಕೈಲ್? ಮೀಥೈಲ್. ಸೊ ಡೈಮೀಥೈಲ್ ಅಮೈನ್. ಡೈಮೀಥೈಲ್ ಅಮೈನ್. ನೆಕ್ಸ್ಟ್ ಇಲ್ಲಿ ಎರಡು ಸಿಮಿಲರ್ ಗ್ರೂಪ್ಸ್, ಯಾವುದು? ಈಥೈಲ್, ಡೈಈಥೈಲ್ ಅಮೈನ್. ನೆಕ್ಸ್ಟ್ 3 ಸಿಮಿಲರ್ ಗ್ರೂಪ್ಸ್ ಏನಿದೆಯಾ? ರೈ. ಯಾವುದು? ಆಲ್ಕೈಲ್, ಮೀಥೈಲ್. ಆಲ್ಕೈಲ್ ಯಾವುದು? ಮೀಥೈಲ್. ಟ್ರೈ ಮೀಥೈಲ್ ಅಮೈನ್. ಇದು ಯಾವ ಟೈಪ್ ಆಫ್ ಅಮೈನ್? ಪ್ರೈಮರಿನೋ, ಸೆಕೆಂಡರಿನೋ, ಟರ್ಷರಿನೋ? ಡ್ಯೂ ಟು N ಏನಂತ ಕರಿತೀವಿ? ಟರ್ಷರಿ ಅಮೈನ್. ಗಾಟ್ ಇಟ್? ಇದು ಸಾಕಷ್ಟು ಎಕ್ಸಾಂಪಲ್ಸ್ ಕೊಡೋಣ. ಲೆಟ್ ಅಸ್ ಕಂಪ್ಲೀಟ್ ಫಸ್ಟ್ ಡೇಸ್. ಓಕೆನಾ? ನೆಕ್ಸ್ಟ್ IUPAC ನೇಮ್ ಏನಂತ ಹೇಳಿದೆ? ಆಲ್ಕೇನ್ ಅಮೈನ್. ಓಕೆ, ಎಷ್ಟು ಕಾರ್ಬನ್ ಆಟಮ್ ಇದೆ? ಒಂದೇ ಒಂದು. ಯಾವ ಆಲ್ಕೇನ್? ಮೀಥೇನ್. ಸೊ ಮೀಥೇನ್. ಆ ಆಲ್ಕೇನಲ್ಲಿ ದ ಲಾಸ್ಟ್ ಲೆಟರ್ ಇ ಇದೆಯಲ್ಲ, ಈಸ್ ಚೇಂಜ್ ಟು ಅಮೈನ್. ಸೊ ದೆನ್ ಕಮ್ ಆನ್, ವಾಟ್ ಇಸ್ IUPAC ನೇಮ್ ಆಫ್ ಮೀಥೈಲ್ ಅಮೈನ್? ಮೆಥನಮೈನ್. ಮೀಥೇನ್ ಅಮೈನ್, ಮೀಥೇನ್ ಅಮೈನ್ ಅಥವಾ ಮೆಥನಮೈನ್ ಹಾಗೆ ಬೇಕಾದ್ರೂ ಪ್ರೊನೌನ್ಸ್ ಮಾಡ್ಕೊಳ್ಳಿ ನೀವು. ದೆನ್ ಇಲ್ಲಿ ಎಸ್ NH2 is attached to ethyl group. ಎರಡು ಕಾರ್ಬನ್ ಆಟಮ್ ಇರೋದ್ರಿಂದ ನೇಮ್ ಆಫ್ ದ ಆಲ್ಕೇನ್ ಈಥೇನ್. ಲಾಸ್ಟ್ ಲೆಟರ್ ಇ is changed to amine. ಸೊ ಈಥೇನ್ ಅಮೈನ್. ಇಲ್ಲಿ ಬಂದರೆ 3 ಕಾರ್ಬನ್ ಆಟಮ್ಸ್. ನೋಡ್ರಿ,
ಇವೆರಡರಲ್ಲೂ ಕೂಡ 3 ಕಾರ್ಬನ್ ಆಟಮ್ಸ್ ಇದೆ. ಹಾಗಾದ್ರೆ ಯಾವ ಕಡೆಯಿಂದ ನಂಬರಿಂಗ್ ಮಾಡ್ತೀವಿ? ಇಲ್ಲಿಂದ ಯಾವ ಕಡೆಯಿಂದ ನಂಬರಿಂಗ್ ಮಾಡೋಣ? ವಿ ಶುಡ್ ಅಸೈನ್. ಓಕೆನಾ? ಸೊ ಫ್ರಮ್ ದ ಈ ಕಾರ್ಬನ್ ಆಟಮ್ಗೆ 1 ಅಂತ ನಂಬರಿಂಗ್ ಮಾಡ್ತೀವಿ. ಯಾಕೆಂದ್ರೆ ಸೊ ದೆನ್ ಓನ್ಲಿ ದಿಸ್ as a function group should get the lowest number 1 2 3. ಹಾಗಾದ್ರೆ ಇಲ್ಲಿ ಬಂದ್ರೆ from any side we can assign the number. We can assign the number to the parent child. ಯಾವ ಕಡೆಯಿಂದ ಮಾಡಿದ್ರು NH2 ಗೆ ಸೇಮ್ ಪೊಸಿಷನ್ ಬರುತ್ತೆ. ಆದರೆ ಇಲ್ಲಿ ಈ ಕಡೆಯಿಂದ ಮಾಡೋಂಗಿಲ್ಲ, ರೈಟ್ ಸೈಡ್ ಇಂದಲೇ ಮಾಡಬೇಕು. ಹಾಗೆ ಮಾತ್ರ NH2 ಗೆ ಲೋಯೆಸ್ಟ್ ನಂಬರ್ ಬರುತ್ತೆ. ಇಲ್ಲಿ ನೀನು ಆಮೇಲೆ ಬರೋಣ ಅದಕ್ಕೆ. ಓಕೆನಾ? ಎಸ್. ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಸೊ ಎಷ್ಟು ಈ ಪ್ಯಾರೆಂಟ್ ಚೈಲ್ಡ್ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 3 ಕಾರ್ಬನ್ ಆಟಮ್ಸ್ ಇದ್ದಾರೆ. ನೇಮ್ ಆಫ್ ದ ಆಲ್ಕೇನ್ ಪ್ರೋಪೇನ್. ಲಾಸ್ಟ್ ಲೆಟರ್ ಇ ಈಸ್ ಚೇಂಜ್ ಟು ಅಮೈನ್. ಪ್ರೋಪೇನ್ ಅಮೈನ್ ಆದರೆ ವಾಟ್ ಇಸ್ ದ ಪೊಸಿಷನ್ ಆಫ್ NH2? 1. ಪ್ರೋಪೇನ್ 1 ಅಮೈನ್. ಕರೆಕ್ಟ್? ಪ್ರೋಪೇನ್ 1 ಅಮೈನ್, ರೈಟ್? ಆಮೇಲೆ 1 ಪ್ರೊಪನಮೈನ್ ಅಂತ ಹೇಳ್ಬಿಡಿ. ಪ್ರೋಪೇನ್ 1 ಅಮೈನ್. ಇಲ್ಲಿ ಬಂದ್ರೆ ಅಗೇನ್ 3 ಕಾರ್ಬನ್ ಆಟಮ್ಸ್. ಓಕೆನಾ? ಸಾರಿ, ಇದನ್ನ ಮೇಲ್ಗಡೆ ಬರೀಬೇಕು. ಓಕೆ, ಪ್ರೋಪೇನ್ ಅಮೈನ್ ಹೀಗೆ ತೋರಿಸ್ತೀವಿ. ನೆಕ್ಸ್ಟ್ ಇದಕ್ಕೆ ಬಂದ್ರೆ ಅಗೇನ್ ಇಟ್ ಈಸ್ ಡ್ಯೂ ಟು 3 ಕಾರ್ಬನ್ ಆಟಮ್ಸ್ ಪ್ರೋಪೇನ್. ಓಕೆನಾ? ವಾಟ್ ಇಸ್ ದ ಪೊಸಿಷನ್ ಆಫ್ NH2? 2. ಪ್ರೋಪೇನ್ 2 ಅಮೈನ್. ಪ್ರೋಪೇನ್ 2 ಅಮೈನ್. ಕರೆಕ್ಟ್? ನೆಕ್ಸ್ಟ್ ಬಂದ್ರೆ ಇಲ್ಲಿ ಐಸೋಬ್ಯೂಟೈಲ್ ಬಂದ್ರೆ ಇಲ್ಲಿ ಅಮೈನ್ ಲೊಕೇಟು ಪ್ಲಸ್ ಒಂದು ಸಬ್ಸ್ಟಿಟ್ಯೂಯೆಂಟ್ ಇದೆ. ಯಾವ್ದು? CH3 ಮೀಥೈಲ್. ಇಟ್ ಇಸ್ ಅಟ್ಯಾಚ್ಡ್ ವಿಚ್ ಕಾರ್ಬನ್? ಸೆಕೆಂಡ್ ಕಾರ್ಬನ್. ಹಾಗಿದ್ರೆ ಸೆಕೆಂಡ್ ಕಾರ್ಬನ್ ಆಟಮ್ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಇಟ್ಸ್ ಲೊಕೇಟ್ ಇಸ್ 2. ವಾಟ್ ಇಸ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ಡ್ ಟು ಮೀಥೈಲ್? 2 ಮೀಥೈಲ್. ಪೇರೆಂಟ್ ಚೈಲ್ಡ್ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 3. ಪ್ರೋಪೇನ್ ಈಸ್ ಚೇಂಜ್ ಟು ಅಮೈನ್. ಅದನ್ನ ಹೇಳಕ್ಕಿಲ್ಲ ಮುಂಚೆ ವಾಟ್ ಇಸ್ ದ ಲೊಕೇಟ್ ಆಫ್ ಅಮೈನ್? 1, ರೈಟ್? 2 methyl propane 1 amine. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದೊಂದು ಮಿಕ್ಸ್ಡ್ ಅಮೈನ್. ಮಿಕ್ಸ್ಡ್ ಅಮೈನ್ ಇಂಥ ಕೇಸಲ್ಲಿ ಯಾವುದನ್ನ ಸಬ್ಸ್ಟಿಟ್ಯೂಯೆಂಟ್ ಅಂತ ತಗೊಂತೀವಿ? ಹಾಗೆ ಜನರಲ್ ಆಗಿ ಹೇಳ್ಬೇಕಾದ್ರೆ ಹೇಳಿದೆ, ಯಾವ ಆಲ್ಕೈಲ್ ಗ್ರೂಪ್ ಅಲ್ಲಿ ಜಾಸ್ತಿ ಕಾರ್ಬನ್ ಆಟಮ್ಸ್ ಇರುತ್ತೋ ಇಟ್ ಇಸ್ ಟೇಕನ್ ಆಸ್ ದ ಪ್ಯಾರೆಂಟ್ ಚೈಲ್ಡ್. ಹಾಗಿದ್ರೆ ಮೀಥೈಲೋ ಈಥೈಲೋ? ಇಲ್ಲಿ 1 ಕಾರ್ಬನ್, ಇಲ್ಲಿ 2, ಸೊ ಈಥೈಲ್. ಹಾಗಿದ್ರೆ NH is attached to ethyl ಅಂದ್ರೆ ಈಥೈಲ್ ಅಮೈನ್. ಹಾಗಿದ್ರೆ ಇಲ್ಲಿ ಯಾವ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ? ಇಲ್ಲಿ ಎಸ್, ಮೀಥೈಲ್. ಮೀಥೈಲ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್. ಇಟ್ ಈಸ್ ಅಟ್ಯಾಚ್ ಟು ವಿಚ್ ಆಟಮ್? ನೈಟ್ರೋಜನ್. ಇಲ್ಲಿ 1 2 3 ಅಂತ ಬರಲ್ಲ ನೋಡಿ. ಇಲ್ಲಿ ಮೀಥೈಲ್ ಇಸ್ ಅಟ್ಯಾಚ್ ಟು ದ ನೈಟ್ರೋಜನ್. ಹಾಗಾಗಿ ಅದು ಲೊಕೇಟ್ N ಮೀಥೈಲ್. ಅರ್ಥ ಆಗ್ತದೆ? ಆಗ ಹೇಳಿದ್ನಲ್ಲ N ಸಬ್ಸ್ಟಿಟ್ಯೂಟೆಡ್ ಅಂತ. methyl group is attached to the nitrogen. So N methyl. ಇನ್ನು ಉಳಿದಿದ್ದ ಕಾರ್ಬನ್ ರಾಡಿಕಲ್ ಅಲ್ಲಿ ಜಾಸ್ತಿ ಕಾರ್ಬನ್ ಆಟಮ್ಸ್ ಇದೆ, ಪ್ಯಾರೆಂಟ್ ಚೈನ್ ಅಂತ ತಗೊಂತೀವಿ. ಹಾಗಾದ್ರೆ ಇನ್ನು ಉಳಿದಿದ್ದ ಆಲ್ಕೈಲ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 2 ಇದ್ರೆ ಯಾವ ಆಲ್ಕೈಲ್? ಈಥೇನ್, ರೈಟ್? ಆ ಈಥೇನ್ ಅಲ್ಲಿ ಲಾಸ್ಟ್ ಲೆಟರ್ E is changed to amine, right? Yes, N methyl ethane amine. ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ 3 ಕೂಡ again it is a mixed amine. All the 3 radicals are different. So ಒಂದು methyl, ಇನ್ನೊಂದು ethyl, ಇನ್ನೊಂದು propyl. ಹಾಗಿದ್ರೆ ಇಲ್ಲಿ ಲಾಂಗೆಸ್ಟ್ ಚೈನ್ ಯಾವುದು? propyl, due to more number of carbon atom. ಹಾಗಿದ್ರೆ amine is attached to the propyl gives propanamine. ಈ ಉಳಿದಿದ್ದ 2 ಸಬ್ಸ್ಟಿಟ್ಯೂಯೆಂಟ್ ಇದೆಯಲ್ಲ, 2 ಅಟ್ಯಾಚ್ ಗ್ರೂಪ್, they are attached to the nitrogen. ಹಾಗಾದ್ರೆ ಇವೆರಡರಲ್ಲಿ ಹೇಗೆ ನೇಮಿಂಗ್ ಮಾಡೋಣ? Alphabetical order. Ethyl or methyl or ethyl is attached to which atom? Nitrogen. ಹಾಗಾದ್ರೆ ಅದರ ಲೊಕೇಟ್ N ethyl, right? Next ಬಂದ್ರೆ N. Again methyl is attached to the nitrogen. ಇದು ethyl, N methyl. ಗೊತ್ತಾಯ್ತಾ? N methyl. ಇನ್ನು ಉಳಿದಿದ್ದು ಲಾಂಗೆಸ್ಟ್ ಚೈನ್ ಪ್ರೋ, 3 ಕಾರ್ಬನ್ ಆಟಮ್, ಪ್ರೋಪೇನ್. ಓಕೆನೆ? ಪ್ರೋಪೇನ್.
Last letter E is changed to amine, propanamine. So N-ethyl, N-methyl, propanamine. Right? Next, ಇಲ್ಲಿ ಬಂದರೆ ನೋಡ್ರಿ ಎರಡು ಸಿಮಿಲರ್ ಗ್ರೂಪ್ಸ್. ಎರಡು ಸಿಮಿಲರ್ ಇದ್ರೆ ಏನಂತ ಹೇಳಿದ್ರೆ ಕಾಮನ್ ನೇಮಲ್ಲಿ ಡೈ. ಆದರೆ IUPAC ನಲ್ಲಿ ಯಾವುದರಲ್ಲಿ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇದೆ, ಯಾವುದು ಪ್ಯಾರೆಂಟ್ ಚೈನ್ ತಗೋತೀವಿ, ಎರಡು ಸಿಮಿಲರ್. ನಿಮ್ಗೆ ಇಷ್ಟ ಬಂದಿದ್ದು ತಗೋದ್ರೆ ಅಂದರೆ NH is attached to one CH3, ಇನ್ನೊಂದು is attached to the nitrogen ಅಲ್ವಾ. ಸೊ ಹಾಗಿದ್ರೆ ಒಂದನ್ನ ಪ್ಯಾರೆಂಟ್ ಚೈನ್ ಅಂತ ತಗೋತೀವಿ ಆಲ್ಕೇನ್ ಅಂತ ನೇಮಿಂಗ್ ಮಾಡೋಕ್ಕೆ, ಇನ್ನೊಂದು ಸಬ್ಸ್ಟಿಟ್ಯೂಟ್. ಇದು ಯಾವ್ದು ಅಟ್ಯಾಚ್ ಆಗಿದೆ, ನೈಟ್ರೋಜನ್. ಸೊ N-methyl, ಓಕೆನಾ, N-methyl, N-methyl. ಸೊ ಮೆಥನಮೈನ್. ಇನ್ನೊಂದು ಮೀಥೈಲ್ ಗ್ರೂಪ್, ಅದು ಏನಂತ ತಗೊಂಡ್ವಿ, ಪ್ಯಾರೆಂಟ್ ಚೈನ್. ಸೊ ಮೆಥೆನಮೈನ್. ತಪ್ಪಯ್ಯ. ನೆಕ್ಸ್ಟ್ ಇಲ್ಲಿ ಬಂದರೆ ಇದೇ ರೀತಿ ಮೀಥೈಲ್ ಥರ ಎರಡು ಈಥೈಲ್ ಅಟ್ಯಾಚ್ ಆಗಿದೆ, ಕಾಮನ್ ನೇಮ್ ಡೈಥೈನಮೈನ್. ಹಾಗೆ IUPAC ನೇಮ್ ಇದೆಯಲ್ಲ, IUPAC ನೇಮಲ್ಲಿ ಎರಡು ಮೀಥೈಲ್ ಬಂದು ಎರಡು ಈಥೈಲ್. ಸೊ ಇದನ್ನು ಹೀಗೂ ಬರೀಬಹುದು, C2H5 ಟ್ವೈಸ್ ಅಂದರೆ C2H5 NH C2H5. ಅದೇ ರೀತಿ ಒಂದು ಈಥೈಲ್ ಎರಡು ಸಿಮಿಲರ್ ಇರೋದ್ರಿಂದ ಒಂದು ಈಥೈಲ್ ಇಸ್ ಅಟ್ಯಾಚ್ ಟು ದ ನೈಟ್ರೋಜನ್. ಹಾಗಾಗಿ N ಸಬ್ಸ್ಟಿಟ್ಯೂಟೆಡ್, ಯಾವುದೊಂದು ಸಬ್ಸ್ಟಿಟ್ಯೂಯೆಂಟ್ ಈಥೈಲ್, N-ethyl. ನೆಕ್ಸ್ಟ್ ಇನ್ನೊಂದು ಈಥೈಲ್ ಏನಂತ ತಗೋತೀವಿ, ಪ್ಯಾರೆಂಟ್ ಚೈನ್, ಎರಡು ಕಾರ್ಬನ್ ಇರೋದ್ರಿಂದ ಈಥೇನ್. ಈಸ್ ಚೇಂಜ್ ಟು ಅಮೈನ್. E is changed to amine. So N-ethyl ethanamine. Next ಇಲ್ಲಿ ಬಂದರೆ CH3 thrice N, CH3 thrice N. ಓಕೆನಾ, ಇದು ಸಿಂಪಲ್ ಅಮೈನ್, ಯಾಕಂದ್ರೆ ಆಲ್ ದ ತ್ರೀ ಗ್ರೂಪ್ಸ್ ಆರ್ ಸೇಮ್. ಇದೆ ನೋಡಿ, ಇದು ಮಿಕ್ಸ್ಡ್ ಅಮೈನ್, ಆಲ್ ದ ತ್ರೀ ಗ್ರೂಪ್ಸ್ ಆರ್ ಡಿಫ್ರೆಂಟ್. ಹೆಂಗೆ ಅಂತ ಗೊತ್ತಾಯ್ತು. ಇಲ್ಲಿ ಇದು ಹೀಗೂ ಬರೀಬಹುದು, N CH3 thrice ನ the three CH3 groups are attached to the nitrogen. ಅದರಲ್ಲಿ ಒಂದು ಮಾತ್ರ ಪ್ಯಾರೆಂಟ್ ಚೈನ್ ಅಂತ ತಗೊಳ್ತೀವಿ, ಅಂದರೆ ಮೀಥೈನಮೈನ್. ಇನ್ನೆರಡನ್ನ ಸಬ್ಸ್ಟಿಟ್ಯೂಯೆಂಟ್, ಎರಡು ಮೀಥೈಲ್ ಆಗಿರೋದ್ರಿಂದ ವಾಟ್ ಇಸ್ ದ ಲೊಕೇಟ್ ಆಫ್ ಒನ್ ಮೀಥೈಲ್, CH3, ಸಾರಿ ಒನ್ ಲೊಕೇಟ್ ಆಫ್ ಒನ್ ಮೀಥೈಲ್, ಒನ್ CH3 ಇದು ಲೊಕೇಟ್ ಏನು, N. ಇನ್ನೊಂದು ಕೂಡ ಮೀಥೈಲ್, ಅದ್ರ ಲೊಕೇಟ್ ಏನು, N. ಹಾಗಿದ್ರೆ N, N, ರೈಟ್. ಇವೆರಡು ಸಿಮಿಲರ್ ಆಗಿರೋದ್ರಿಂದ ಡೈ. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಆಲ್ಕೈಲ್ ಗ್ರೂಪ್, ಮೀಥೈಲ್. ಸೊ N and dimethyl. ಇನ್ನೊಂದು ಏನಂತ ತಗೊಂತೀವಿ ಅಂತ ಹೇಳಿದೆ, ಪ್ಯಾರೆಂಟ್ ಚೈನ್. ಸೊ ಮೀಥೇನ್, ಒಂದು ಕಾರ್ಬನ್ ಇರೋದ್ರಿಂದ ಮೀಥೇನ್. ದ ಲಾಸ್ಟ್ ಲೆಟರ್ is changed to amine. Is it not? So N, N, ಯಾಕಂದ್ರೆ ಎರಡದು ಲೊಕೇಟ್ ಅಂದರೆ ಎರಡೂ ಮೀಥೈಲ್ ಗ್ರೂಪ್ಸ್ ಆರ್ ಅಟ್ಯಾಚ್ ಟು ನೈಟ್ರೋಜನ್. ಹಾಗಾದ್ರೆ N ಡೈಮೀಥೈಲ್ ಅಂತ ಬರೀಬಾರ್ದು, ಪ್ರತಿ ಸಬ್ಸ್ಟಿಟ್ಯೂಯೆಂಟ್ಗೂ ಲೊಕೇಟ್ ಬರಲೇಬೇಕು. ಸೊ N-methyl, ಸಾರಿ N, N ಡೈಮೀಥೈಲ್ ಮೀಥೇನಮೈನ್ ಅಥವಾ ಮೆಥನಮೈನ್. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದರೆ ಎಕ್ಸಾಂಪಲ್ಸ್ ಕಂಟಿನ್ಯೂ ಮಾಡೋಣ. ರೈಟ್, ಎಕ್ಸಾಂಪಲ್ಸ್ನ ಕಂಟಿನ್ಯೂ ಮಾಡೋಣ ಅಂದರೆ 10 ಎಕ್ಸಾಂಪಲ್ಸ್ ಆಯ್ತಲ್ವಾ. 10 ಎಕ್ಸಾಂಪಲ್ ಆಯಿತು. Ten examples got over, right? Next example, ಯಾವುದು, CH3C, CH3, CH3, NH2. ಟೋಟಲ್ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, 4. 4 ಇರೋದ್ರಿಂದ ವಾಟ್ ಇಸ್ ದ ನೇಮ್ ಆಫ್ ದಿ ಆಲ್ಕೈಲ್, ಬ್ಯೂಟೈಲ್. ಓಕೆನಾ. ಸೊ ಅಮೈನ್ ಅಂದರೆ ಬ್ಯೂಟೈಲ್ ಅಮೈನ್. ಆದರೆ ವಾಟ್ ಇಸ್ ದ ಪ್ರಿಫಿಕ್ಸ್ ಇನ್ ದ ಕಾಮನ್ ನೇಮ್, ವಾಟ್ ಇಸ್ ದ ನೇಮ್ ಆಫ್ ದಿಸ್ ಐಸೋಮರ್. ಹಾಗಿದ್ರೆ ನೋಡಿ, NH2 is attached to this carbon. ಈ ಕಾರ್ಬನ್ ಎರಡು ಕಡೆ ಸಿಮಿಲರ್ ಇದ್ದಿದ್ರೆ ಏನಂತ ಕರಿತಾ ಇದ್ವಿ, ಐಸೋಬ್ಯೂಟೈಲ್, ಐಸೋ ಅಂತ ಕರಿತಾ ಇದ್ವಿ. ಆದರೆ 3 ಕಡೆ ಸಿಮಿಲರ್ ಇದೆ. ಹಾಗಿದೆ ನೋಡಿ ಇಲ್ಲಿ. ಸೊ ದಿಸ್ ಕಾರ್ಬನ್ is attached to 3 other carbon ಅಂದರೆ ವಾಟ್ ಇಸ್ ದ ನೇಚರ್ ಆಫ್ ದಟ್ ಕಾರ್ಬನ್, ಟರ್ಷಿಯರಿ. ಅದನ್ನೇ ಏನ ಪ್ರಿಫಿಕ್ಸ್ ಆಗಿ ತಗೊಳ್ತೀವಿ. ವಾಟ್ ಇಸ್ ದ ಅಬ್ರಿವಿಯೇಷನ್ ಫಾರ್ ಟರ್ಷಿಯರಿ, ಟರ್ಟ್. ಟರ್ಟ್ ಬ್ಯೂಟೈಲ್ ಅಮೈನ್ ಅಂದರೆ ಟರ್ಷಿಯರಿ ಬ್ಯೂಟೈಲ್ ಅಮೈನ್. ಹಾಗಾದ್ರೆ IUPAC ನೇಮಿಂಗ್ ಮಾಡಬೇಕಾದ್ರೆ ಯಾವ ಕಡೆಯಿಂದ ನಂಬರ್ ಮಾಡ್ತೀರಾ, ಎನಿ ಸೈಡ್. ನೀವು ಯಾವ ಕಡೆಯಿಂದ ಮಾಡಿದ್ರು ಕೂಡ ಅಮೈನ್ಗೆ ಸೇಮ್ ಪೊಸಿಷನ್ ಬರುತ್ತೆ ನೋಡಿ. 1
2 3 ಅಥವಾ 1 2 3 ರೈಟ್. ಈಗ ಇದು ಸಬ್ಸ್ಟಿಟ್ಯೂಯೆಂಟ್, ಇದು ಫಂಕ್ಷನ್. ಸಬ್ಸ್ಟಿಟ್ಯೂಯೆಂಟ್ ಯಾವುದು? ಮೀಥೈಲ್ ಈಸ್ ಅಟ್ಯಾಚ್ಡ್ ಟು ವಿಚ್ ಕಾರ್ಬನ್? ಸೆಕೆಂಡ್ ಕಾರ್ಬನ್. ಸೊ 2 ಮೀಥೈಲ್ ಅಂದ್ರೆ 2 ಮೀಥೈಲ್ ರೈಟ್. 2 ಮೀಥೈಲ್. ಪ್ಯಾರೆಂಟ್ ನಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 3. Propane derivative to right? Propane. So last letter E is changed to amine, right? So this amine is attached to which carbon? 2. So the locant for the amine is 2, right? So 2 methyl propane to amine. Propane to amine. Next ಬಂದ್ರೆ ಇದೇನಿದು? ಯಾರಾದ್ರೂ ನಾಚ್ಕೊಂತೀರಾ? What is the name of this radical? CH2 double bond CH2 dash. ಏನಂತ ಕರೀತೀವಿ ಅದನ್ನ? Allyl. Allyl amine. Allyl amine. Come on, be fast. ಹಾಗಿದ್ರೆ ಯಾವ ಕಡೆಯಿಂದ ನಂಬರಿಂಗ್ ಮಾಡೋಣ? NH2 should get the lowest number ಅಂದ್ರೆ ರೈಟ್ ಸೈಡ್. 1 2 3. ಓಕೆನಾ? ಎಷ್ಟು ಕಾರ್ಬನ್ ಆಟಮ್ ಇದೆ? 3. There is a double bond. Its locant is what? 2. A double bond position is 2. Pro2ene. Okay. Last letter E is changed to amine. Right? And what is the locant of this amine? 1. 1ene. Okay. So pro2ene 1 amine. Halwa. Right? ಅಥವಾ 2 propene 1 amine ಅಥವಾ 2 propene amine ಹೀಗೂ ಹೇಳ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಬಂದ್ರೆ NH2 ಗ್ರೂಪ್ ಇದೆ. ಯಾವ ಕಡೆಯಿಂದ ನಂಬರಿಂಗ್ ಮಾಡೋಣ? ಫ್ರಮ್ ಎನಿ ಸೈಡ್ ರೈಟ್. ಇರೋದೇ 2 ಕಾರ್ಬನ್ ಅಥವಾ 1 2 ರೈಟ್. ಸೊ ವಾಟ್ ಇಸ್ ದ ಕಾಮನ್ ನೇಮ್ ಆಫ್ CH2 ಅಥವಾ C2H2? ethylene. CH2 ಅಥವಾ C2H4 ethylene. 2 ಅಮೈನ್ ಇರೋದ್ರಿಂದ ಡೈಅಮೈನ್. ethylene diamine. ನಮ್ಕಂತ ಎಲ್ಲಿ ಯೂಸ್ ಮಾಡ್ತಾರೆ ಅದನ್ನ? ಇಟ್ ಇಸ್ ಯೂಸ್ಡ್ ಆಸ್ ಎ ಲಿಗ್ಯಾಂಡ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ರೈಟ್. ಬೈಡೆಂಟೇಟ್ ಲಿಗ್ಯಾಂಡ್ ಅನ್ಕೊಂಡು ethylene diamine. ಸೊ ಈ ಪೇರೆಂಟ್ ನಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 2 ಇರೋದ್ರಿಂದ ನೇಮ್ ಆಫ್ ದ ಆಲ್ಕೇನ್ ಈಥೇನ್. ಇಲ್ಲಿ ಲಾಸ್ಟ್ ಲೆಟರ್ ಇನ ರೀಪ್ಲೇಸ್ ಮಾಡೋಂಗಿಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಯಾಕೆಂದ್ರೆ ನಾನು ಮೊದಲಿಂದ ಹ್ಯಾಲೋ ಆಲ್ಕೇನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಲ್ಲೆಲ್ಲ ಹೇಳ್ಕೊಂಡ್ಬಂದೆ. ಸೊ 2 ಮೋರ್ ದೆನ್ 1 ಸಿಮಿಲರ್ ಫಂಕ್ಷನ್ ಗ್ರೂಪ್ಸ್ ಇದ್ರೆ ದ ಲಾಸ್ಟ್ ಲೆಟರ್ ಇ ಆಫ್ ದ ಆಲ್ಕೇನ್ ಏನ್ ಮಾಡ್ತೀವಿ? ಹಾಗೆ ರಿಟೈನ್ ಮಾಡ್ಕೊತೀವಿ. ಸೊ ಈಥೇನ್, ವಾಟ್ ಆರ್ ದ ಪೊಸಿಷನ್ಸ್ ಆಫ್ NH2? 1, 2. ಈಥೇನ್ 1, 2. 2 ಇರೋದ್ರಿಂದ 2 NH2 ಇರೋದ್ರಿಂದ ಡೈ. ಸೊ amine. So UPS name of ethylene diamine ಏನು? ethane 1, 2 diamine. ನೆಕ್ಸ್ಟ್ ಇಲ್ಲಿ ಬಂದ್ರೆ ನೋಡ್ರಿ NH2 CH2 6 ಅಂದ್ರೆ ಏನ್ರಿ? CH2 ಅಂದ್ರೆ CH2 6 ಟೈಮ್ಸ್ ಆಮೇಲೆ NH2. ಅಂದ್ರೆ NH2 ಯಾವ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ? ಫಸ್ಟ್ ಮತ್ತೆ ಲಾಸ್ಟ್. ಎಷ್ಟು ಕಾರ್ಬನ್ ಆಟಮ್ ಇದೆ? 6. 1 and 6 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ. CH2 ಅಂದ್ರೆ ಏನು? ಮೆಥಿಲೀನ್ ಅಂತ ಗೊತ್ತು ನಿಮಗೆ. CH4 ಅಂದ್ರೆ ಮೀಥೇನ್. ಒಂದು ಹೈಡ್ರೋಜನ್ ತೆಗೆದ್ರೆ CH3 ಮೀಥೈಲ್. ಇನ್ನೂ ಒಂದು ಹೈಡ್ರೋಜನ್ ತೆಗೆದ್ರೆ CH2 ದಟ್ ಇಸ್ ಕಾಲ್ಡ್ ಮೆಥಿಲೀನ್. ಹಾಗಾಗಿ ಎಷ್ಟು ಮೆಥಿಲೀನ್ ಇದಾವೆ? 6 ಹೆಕ್ಸಾಮೆಥಿಲೀನ್. ಎಷ್ಟು ಅಮೈನ್ ಇದೆ? 2 ಡೈಅಮೈನ್. ಹೆಕ್ಸಾಮೆಥಿಲೀನ್ ಡೈಅಮೈನ್. ಹೀಗೆ ಬರೋಣ. ಈ CH2 ಎಷ್ಟು ಕಾರ್ಬನ್ ಆಟಮ್ ಇದೆ? CH2 ಎಷ್ಟಿದೆ? 6 ಇದ್ರೆ ಯಾವ ಆಲ್ಕೇನ್? ಹೆಕ್ಸ್. ಸೊ hexane, right? So 1 comma. What are the positions of NH2? They are attached to 1 and 6 carbon. 1, 6. ಎಷ್ಟಿದೆ? 2 diamine. Hexane 1, 6 diamine. Right? Next ಇಲ್ಲೆಲ್ಲ aromatic amine. ಇಲ್ಲಿವರೆಗೂ ಹೇಳಿಲ್ಲ. aromatic amine-ಗೆ IUPAC ನೇಮ್ ಏನಂತ ಹೇಳ್ಬೋದು? Okay. So phenylamine is the common name. Okay. IUPAC name. Amine is attached to the parent chain. ಯಾವುದು? Benzene amine. ಅಥವಾ even
It is the derivative of C6H5NH2 ಅಂದ್ರೆ ಏನು aniline. So aniline is also a UPSC accepted one. ಓಕೆನಾ ರೈಟ್. ಹಾಗಿದ್ರೆ C6H5NH2 ಅಂದ್ರೆ ಏನು ಫಿನೈಲ್. C6H5 ಅಂದ್ರೆ ಫಿನೈಲ್ ಅಮೈನ್, ಫಿನೈಲ್ ಅಮೈನ್ ಅಥವಾ aniline. It is also common name as well as IUPAC name. ಯಾವುದು aniline, ಫಿನೈಲ್ ಅಮೈನ್ ಅಥವಾ aniline. ಸೊ IUPAC ನೇಮ್ ಬಂದ್ರೆ aniline ನೋಡಿ, aniline ಕಾಮನ್ ನೇಮ್ ಆಸ್ ವೆಲ್ ಆಸ್ IUPAC ನೇಮ್ ಅಂತ ಹೇಳಿದೆ. aniline ಅಥವಾ it is a derivative of benzene. So benzene last letter is changed to amine. ಆ ಬೆನ್ಝೀನ್ ಅಲ್ಲಿ ಒಂದು ಹೈಡ್ರೋಜನ್ ಹೋಗಿ ಏನು ಸಬ್ಸ್ಟಿಟ್ಯೂಟ್ ಆಗಿದೆ NH2 ಅಮೈನ್. ಹಾಗಿದ್ರೆ ಬೆನ್ಝೀನ್ ಲಾಸ್ಟ್ ಲೆಟರ್ ಈಸ್ ಚೇಂಜ್ ಟು NH2 ಅಮೈನ್, ಬೆನ್ಝೀನ್ ಅಮೈನ್ ರೈಟ್. ಇಲ್ಲಿ ಬಂದ್ರೆ ಎಸ್ ಇಟ್ ಇಸ್ ಆಲ್ಸೋ ಅನಿಲಿನ್ ಡೆರಿವೇಟಿವ್ ಅಲ್ವೇನಪ್ಪ. ಸೊ ಅನಿಲಿನ್ C6H5NH2 ಅಂದ್ರೆ ಅನಿಲಿನ್, ಡೌಟೇ ಬೇಡ. ಇನ್ನೊಂದು ಗ್ರೂಪ್ ಅಟ್ಯಾಚ್ ಆಗಿದೆ ಅದು Br. ಯಾವ ಕಾರ್ಬನ್ಗೆ NH2 ಅಟ್ಯಾಚ್ ಆಗಿದೆ ಅದು ಫಸ್ಟ್. ಓಕೆ, ಆಪೋಸಿಟ್ ಕಾರ್ಬನ್ ಯಾವುದದು ಬ್ರೋಮಿನ್. ಪ್ರಿಫಿಕ್ಸ್ ಫಾರ್ ಬ್ರೋಮಿನ್ ಏನು ಬ್ರೋಮೋ. ಆಪೋಸಿಟ್ ಕಾರ್ಬನ್ ಆಟಮ್ ಪೊಸಿಷನ್ ಅಂದ್ರೆ ಕಾಮನ್ ನೇಮಿಂಗ್ ಅಲ್ಲಿ ಪ್ರಿಫಿಕ್ಸ್ ಏನಂತ ಕೊಡ್ತೀವಿ ಪ್ಯಾರಾ ರೈಟ್. ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದ್ರೆ ಆರ್ಥೋ, ಆಲ್ಟರ್ನೇಟ್ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದ್ರೆ ಮೆಟಾ, ಅಪೋಸಿಟ್ ಅಂದ್ರೆ ಪ್ಯಾರಾ, ಪ್ಯಾರಾ ಬ್ರೋಮೋ ಅನಿಲಿನ್ ಅಲ್ಲೇನಪ್ಪ ರೈಟ್. IUPAC ನೇಮ್ ಸೊ 1 2 3 4 ಬ್ರೋಮೋ aniline, 4 ಬ್ರೋಮೋ aniline ಅಥವಾ 4 ಬ್ರೋಮೋ ಹೇಳಿ aniline ಏನಂತ ಕರೀಬಹುದು ಬೆನ್ಝೀನ್ ಅಮೈನ್. ಬ್ರೋಮೋ ಬೆನ್ಝೀನ್ ಅಮೈನ್. ಇಲ್ಲಿ ಬಂದ್ರೆ C6H4NH2 CH3, C6H5CH3 ಅಂದ್ರೆ ಟಾಲಿ. ಓಕೆನಾ. ಸೊ ಯಾವ ಪೊಸಿಷನ್ಗೆ CH3 ಅಥವಾ NH2 ಅಟ್ಯಾಚ್ ಆಗಿದೆ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಆರ್ಥೋ. ಹಾಗಿದ್ರೆ ಕಾಮನ್ ನೇಮ್ ಆರ್ಥೋ ಟಾಲಿಡೀನ್ ಅಂತ ಕರೀತೀವಿ, ಆರ್ಥೋ ಟಾಲಿಡೀನ್ ರೈಟ್. ಸೊ ಹಾಗಿದ್ಮೇಲೆ ಈ ಮೀಥೈಲ್ ಗ್ರೂಪ್ನ ನಾವು ಸಬ್ಸ್ಟಿಟ್ಯೂಟ್ ಅಂತ ತಗೊಂಡ್ರೆ ಎಸ್ ಇಟ್ ಇಸ್ ಅಟ್ಯಾಚ್ ಟು ಸೆಕೆಂಡ್ ಕಾರ್ಬನ್ 2 methyl ಏನೋ ಬೆನ್ಝೀನ್ ಅಮೈನ್. methyl aniline ಅಥವಾ 2-methyl benzene amine. ಅಥವಾ ಇದನ್ನ ಮೇನ್ ಆಗಿ ತಗೊಂಡ್ರೆ ಏನಂತ ತಗೋತೀವಿ ಇದನ್ನೇ ತಗೊಂಡ್ರೆ ನೆಕ್ಸ್ಟ್. ಅಥವಾ ಇದನ್ನ ಮೇನ್ ಆಗಿ ತಗೊಂಡ್ರೆ 2-aminotoluene ಅಂತ ಕರಿತೀವಿ. ಬೇಡ ಅಮೈನ್ ಇದನ್ನೇ ತಗೊಂಡಿದ್ದೀವಿ ಸಬ್ಸ್ಟಿಟ್ಯೂಟ್ ಆಗಿ. ಇಲ್ಲಿ ಬಂದ್ರೆ ನೋಡಿ C6H5NH CH3 ಇದೊಂದು ಸೆಕೆಂಡರಿ ಅಮೈನ್ NH ಇರೋದ್ರಿಂದ ಎರಡು ಡಿಫರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ದಾವೆ. ಹಾಗಿದ್ರೆ ಯಾವ್ಯಾವುದು ಒಂದು ಆಲ್ಫಾಬೆಟಿಕಲ್ ಆರ್ಡರ್ CH3 ಅಂದ್ರೆ ಮೀಥೈಲ್, ದೆನ್ ಫಿನೈಲ್ ಅಮೈನ್, methyl phenyl amine ಅಲ್ವಾ, methyl phenyl amine. So it is a derivative of aniline ಅಂದ್ರೆ ಇಲ್ಲಿ CH3 is attached to the nitrogen. ಹಾಗಿದ್ರೆ N-methyl. What is the locate of methyl? N-methyl. So ಇವೆರಡರಲ್ಲಿ ಡೈರೆಕ್ಷನ್ ಯಾವುದು more number of carbon atom ಅಂದ್ರೆ benzene ring. ಹಾಗಾದ್ರೆ ಇದೇನಿದು substituent. It is attached to nitrogen. N-methyl aniline. Okay, aniline common as well as IUPAC name ಅಂತ ಹೇಳಿ. N-methyl aniline or ಏನಂತ ಹೇಳ್ಬೋದು ಬೆನ್ಝೀನ್ ಅಮೈನ್. ಓಕೆನಾ. ಇಲ್ಲಿ ಬಂದ್ರೆ ಇದೇ ಅನಿಲಿನ್ಗೆ ಓಕೆನಾ ಎಷ್ಟು CH3 ಗ್ರೂಪ್ ಅಟ್ಯಾಚ್ ಆಗಿದೆ 2. ಸೊ ಏನಂತ ಹೇಳ್ಬೋದು ಕಾಮನ್ ನೇಮ್ ಡೈಮೀಥೈಲ್ aniline. ಡೈಮೀಥೈಲ್ ಅನಿಲಿನ್ ಇಸ್ ದ ಕಾಮನ್ ನೇಮ್ ಅಥವಾ ಡೈಮೀಥೈಲ್ ಫಿನೈಲ್ ಅಮೈನ್ ಅಂತ ಆದರೂ ಹೇಳ್ಬೋದು. ಯಾವ್ದು ಪ್ರೈಮರಿನೋ ಸೆಕೆಂಡರಿನೋ ಟರ್ಷರಿನೋ ಎನ್ ಅಂದರೆ ಟರ್ಷರಿ. ಡೈಮೀಥೈಲ್ ಅನಿಲಿನ್. ಹಾಗಾದ್ರೆ IUPAC ಎರಡು ಮೀಥೈಲ್ ಗ್ರೂಪ್ ನೈಟ್ರೋಜನ್ ಅಟ್ಯಾಚ್ ಆಗಿದೆ. ಹಾಗಾದ್ರೆ ಪ್ರತಿಯೊಂದು ಲೋಕೆಂಟ್ ಎನ್ ಈಸ್ ಲೋಕೆಂಟ್ ಫಾರ್ 1 ಮೀಥೈಲ್, ಇನ್ನೊಂದು ಮೀಥೈಲ್ ಹಾಗಿದ್ರೆ ಅದ್ರ ಲೋಕೆಂಟ್ ಕೂಡ ಎನ್. ಸೊ ಎನ್ ಕಾಮ ಎನ್ ಎರಡು ಮೀಥೈಲ್ ಇರೋದ್ರಿಂದ ಡೈಮೀಥೈಲ್ ಎನ್ ಕಾಮ ಎನ್ ಡೈಮೀಥೈಲ್ ಅನಿಲಿನ್ ಅಥವಾ ಬೆನ್ಝೀನ್ ಅಮೈನ್. ಹಾಗಬೇಕಾದ್ರೆ ಹೇಳ್ಬೋದು ಬೆನ್ಝೀನ್ ಅಮೈನ್ ಆರ್ ಅನಿಲಿನ್. ಅರ್ಥ ಆಯ್ತಾ. ಇಲ್ಲಿ ಬಂದ್ರೆ
ಎರಡು ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಇಟ್ ಇಸ್ ಅ ಡೆರಿವೇಟಿವ್ ಆಫ್ ಅನಿಲಿನ್. ಎರಡು ಡಿಫ್ರೆಂಟ್ ಇರೋದ್ರಿಂದ ಅವೆರಡು ಡಿಫ್ರೆಂಟ್ ನ ಆಲ್ಫಾಬೆಟಿಕಲ್ ಆರ್ಡರ್. ಮೀಥೈಲ್ ಈಥೈಲ್ ಅಲ್ಲಿ ಫಸ್ಟ್ ಯಾವುದು? ಈಥೈಲ್, ದೆನ್ ಮೀಥೈಲ್, ಈಥೈಲ್ ಮೀಥೈಲ್ ಅಮೈನ್, ಈಥೈಲ್ ಮೀಥೈಲ್ ಸಾರಿ ಅನಿಲಿನ್ ಅಲ್ವಾ? the derivative of aniline, ethyl methyl aniline. ಈಗ IUPAC ನೇಮ್ ಅಂದ್ರೆ ಇದಕ್ಕೂ ಲೊಕೇಟ್ ಕೊಡಬೇಕಷ್ಟೇ. ethyl is attached to what? Nitrogen. So N ethyl. Next CH3 is also attached to the nitrogen atom. Other locate is also N. N methyl. ಅನಿಲಿನ್ ಅಂತಲಾದ್ರೂ ಹೇಳಿ ಅಥವಾ ಬೆನ್ಝೀನ್ ಅಮೈನ್. ಯಾಕಂದ್ರೆ ಹೇಳಿದೆ ಅನಿಲಿನ್ is a common as well as IUPAC accepted one. ಅರ್ಥ ಆಯ್ತಾ? ನಾಮೆನ್ಕ್ಲೇಚರ್ ಬೇಕು ಅಂದ್ರೆ ಇನ್ನೂ ಒಂದ್ಸರಿ ನಾಮೆನ್ಕ್ಲೇಚರ್ ನೋಡಿ, ಓಕೆನಾ?